ಇವತ್ತು ನಾನು ಕೋಳಿ ಬಿರಿಯಾನಿ ಮಾಡ್ತಿದ್ದೆ. ಎಲ್ಲರೂ ಮಾಡ್ತು ನಾರ್ಮಲ್ ಆದ್ರೆ ಇವತ್ತೆಂತ ಸ್ಪೆಷಲ್ ಅಂದರೆ ನಂಗೆ ಒಳಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ. ನಾನು ಇವತ್ತು ಒಳಗೆ ಅಡುಗೆ ಮಾಡಿ ತೋರಿಸ್ತೇನೆ ನಿಮಗೆ. ಬನ್ನಿ ಹೆಂಗೆ ಹತ್ತಕ್ಕಂಬ. ಫಸ್ಟ್ ಟೈಮ್ ನಾನು ಬೆಂಕಿ ಹೊಡ್ತಿರೋದು. ಇದು ಹ್ಯಾಂಗೆ ಇಟ್ಕೊಂಡ್ಕೊಂಡು ನಂಗೆ ಗೊತ್ತಿಲ್ಲ ಸರಿ. ಇದೆಯಾ? ಫಸ್ಟ್ ನಾವು ಅನ್ನ ಮಾಡ್ಕೊಂಬ. ಅದಕ್ಕೆ ಯಪ್ಪ ಅದಕ್ಕೆ ಅಕ್ಕಿ ನನಗೆ ಗೊತ್ತಿಲ್ಲ ಅಂದರೆ ನನ್ನ ಅಣ್ಣಿಗೊಂಚೂರು ಗೊತ್ತಿಲ್ಲ ಅಡುಗೆ ಮಾಡೋದು. ಇದು ಕೊದಿಕ ಅಲ್ಲಿ ತನಕ ನೀವು ಅಕ್ಕಿನ ತೆಗೆದು ನೆನೆಸಿಟ್ಕೊಳ್ಳಿ, ಆಮೇಲೆ ಹಾಕೋಕತ್ತೆ ಅದಕ್ಕೆ. ಈಗ ನೀರಿಟ್ಟಿತ್ತಲ್ಲ ಇದಕ್ಕೆ ಇದೆಲ್ಲದನ್ನು ಹಾಕಿ ಇದು 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 ಪಲಾವ್ ಎಲೆ, ಇದು ಸ್ಟಾರು ಮತ್ತು ಇದು ಚಕ್ಕಿ, ಅದನ್ನು ಇಲ್ಲಿಟ್ಟಿರಲ್ಲ ಈ ನೀರಿಗೆ ಹಾಕಿ ಅಷ್ಟನ್ನು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 5 ಚಮಚ ಉಪ್ಪು ಹಾಕಿ. ನಮ್ಮನೆ ಚಮಚ ಹಿಂಗಿಂದು ಇದ್ರಾಗ 5 ಚಮಚ ಉಪ್ಪು ಹಾಕಿದ್ದೆ. ಈಗ ನೀರು ಕಾದಿತ್ತ ಅದಕ್ಕೆ ಈಗ ನೆನೆಸಿಟ್ಟದ್ದು ಅಕ್ಕಿ ಇತ್ತಲ್ಲ ಅದನ್ನು ಹಾಕುವ ಬನ್ನಿ. ನನಗೆ ಅನ್ನ ಬಾಗು ಗೊತ್ತಿಲ್ಲ, ಅದಕ್ಕೆ ನನ್ನ ಅಮ್ಮ ಅನ್ನ ಬಾಗ್ತಿದ್ಲು ಕಣ್ಕಣಿ. ಈಗ ಗ್ರೇವಿ ಮಾಡೋಕ್ಕೆ ಚರ್ಗಿ ಫಸ್ಟಿಗೆ ಹೊಗೆ ಇವತ್ತು ಆಮ್ಲೆ ಇಟ್ಕೊಂಡಿತ್ತಲ್ಲ ಅದಕ್ಕೆ ತೆಂಗಿನ ಎಣ್ಣೆ ಹಾಕಿ, ಎಣ್ಣೆ ಹಾಕಿತ್ತಲ್ಲ ಅದಕ್ಕೆ ಇದಿಷ್ಟನ್ನು ಹಾಕಿ, ಇದು ಗಸಗಸೆ, ಇದು ಸ್ಟಾರು, ಇದು ಚಕ್ಕೆ, ಇದು ಲವಂಗ ಮತ್ತು ಇದು ಪಲಾವ್ ಎಲೆ ಇದಿಷ್ಟನ್ನು ಹಾಕಿ. ಆಮೇಲೆ ನಾವು ಮಾಡ್ತಿರೋದು 1 kg ಕೋಳಿ ಮಾಂಸ, ಅದಕ್ಕೆ ನೀವು 1 kg ಈರುಳ್ಳಿ ಹಾಕಿ. ಕೋಳಿ ಕಾಣಿ ಇಲ್ಲಿಗೆ ಬಂತಿದೆ, ಕೋಳಿ ಕೊಡೋದು ಈಗ ನೀರುಳ್ಳಿ ಈ ನೀರುಳ್ಳಿ ತಿಂಬಕ್ಕೆ ನಮ್ಮನೆ ಕೋಳಿ ಬಂತು. 1 kg ಈರುಳ್ಳಿ ಹಾಕಲ್ಲ, ಅದಕ್ಕೆ ಅರ್ಧ kg ಟೊಮೆಟೊ ಹಾಕಿ. ಕೆಂಪು ಟೊಮೆಟೊ ಹಾಕ್ತವೆ. ನಿಮ್ಮ ಹತ್ರ ಯಾವ ಕಲರ್ ಇತ್ತು ಆ ಕಲರ್. ಅವಳು ನಮ್ಮನೆ ವೈಟಿ ಅವಳು. ಈಗ ಅದು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಂದು 10 ನಿಮಿಷ ಆದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು 3 ಒಟ್ಟಿಗೆ ಹಾಕಿ. ಇದನ್ನು ಇಲ್ಲಿ ಕಿವಾಗ ಹಿಂಗೆ ಮಾಡಿ ಸೆಕ್ಕೊಂಡು ಆಮೇಲೆ ಈರುಳ್ಳಿ ಕೊಚ್ಚಿದ್ರೆ ಕಣ್ಣೆ ಉರುದಿಲ್ಲ ಅಂಬ್ರೆ. ಹೌದಾ? ಇದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದೀಗ ಅಲ್ಲೇ ಕರ್ತಿತ್ತಲ್ಲ ಅಲ್ಲಿ ತನಕ ಈ ಮಾಂಸ ಇತ್ತಲ್ಲ ಇದಕ್ಕೆ ಸ್ವಲ್ಪ ಗರಂ ಮಸಾಲ 2 ಚಮಚ. ಇದು ನಮ್ಮ ಇದಿಲ್ ಕಾಣಿ ಸಣ್ಣ ಚಮಚ, ಇದು ನಮ್ಮ ಮೊದಲು ಅಡುಗೆ ಸಾಮಾನು ಹಾಕ್ತಿದ್ದೆ ಈ ಚಮಚದಾಗಿ. ಇದ್ರಾಗ 2 ಚಮಚ ಗರಂ ಮಸಾಲ ಹಾಕಿ. ಅಂದರೆ ನಿಮ್ಮದು ನಿಮ್ಮ ಮನೆಗೆಲ್ಲ ಇರುತ್ತೆ ಆ ಚಮಚದಾಗ 1 ಚಮಚ ಸಾಕು. ಆಮೇಲೆ ಸ್ವಲ್ಪ ಮೊಸರು ಹಾಕಿ. ಆಮೇಲೆ 2 ಚಮಚ ಉಪ್ಪು ಹಾಕಿ. ಚಮಚ ಇದು. ಆಮೇಲೆ ಇದು ಈ ಬಾಟ್ಲ್ ಇತ್ತಲ್ಲ ಇದು ಹಾರ್ಲಿಕ್ಸ್ ಅಂದರೆ ಅನ್ಕೊಂಬೇಡಿ, ಇದು ನಮ್ಮನೆ ಹಸಿನ ಪುಡಿ ಹಾಕೋ ಡಬ್ಬ. ಇದ್ರಾಗೆ ಅರ್ಧ ಚಮಚ ಹಸಿನ ಹಾಕಿ. ಆಮೇಲೆ ಇದನ್ನು ಸಮ ಮಾಡಿ ಕಲಿಸ್ರಲ್ಲ ಇದನ್ನು ಮುಚ್ಚಿ ಇಡಿ. ಇದ್ರಾಗೆ ಅರ್ಧ ಅಪ್ಪಸ್ ತೆಗೆದಿಟ್ಕೊಳ್ಳಿ. ఎందుకంದ್ರೆ
ಇದು ಮಿಕ್ಸಿಗೆ ಹಾಕಿ ರುಬ್ಕಣ್ಕೊ ಸಾಕಲ್ಲ. ಇಲ್ಲಿ ಒಂದು ಹಾಫ್ ಬಾಯ್ಲ್ ಮಾಡ್ಕೊ ತಿಂಬುವ. ಅಣ್ಣ ನೀವು ಚಿತ್ರ ನಮ್ಮಿತ್ತಲ್ಲ ಇದಕ್ಕೆ ಎಂತ ಹಾಕುದಕ್ಕೆ ಏನ್ರಿ ಮತ್ತೆ ಅದಕ್ಕೆ ಕೊಲ್ಗುಜ್ಜು ಹಾಕಂತ ನಾನೆಂತ ಹಾಕುದು. ಹೋಗಿ ಮಾರತಿ. ಈಗ ನಾವು ಮ್ಯಾರಿನೇಟ್ ಮಾಡೋಕ್ಕಿಟ್ಟಿತ್ತಲ್ಲ ಕೋಳಿದ ಅದನ್ನು ನಾವೀಗ ಇದಕ್ಕೆ ಹಾಕುವ. ಬಿರಿಯಾನಿಗಿತ್ತಲ್ಲ ಮೊಸರು ಬಜ್ಜಿ ಇದ್ರೆ ಲೈಕ್ ಆಗ್ತಲ್ಲ, ಅದಕ್ಕೆ ಮೊಸರು ಬಜ್ಜಿ ಮಾಡೋಕ್ಕೆ ಟೊಮೆಟೊ, ನೀರುಳ್ಳಿ, ಮುಳ್ಸೌಂತೆಕಾಯಿ ಮತ್ತು ಇದು ಹಸಿಮೆಣಸು. ನಿಮ್ಗೆ ಹಸಿಮೆಣಸು ಜಾಸ್ತಿ ಬೇಕಾದ್ರೂ ಹಾಕಣಿ. ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ನಾವು ಒಂಚೂರು ಆಚೆಗೆ ಹೋಗಿ ಈಚೆ ಬಪ್ಪ ಅಂದೇಳಿಕೊಂಡೆ ಅಷ್ಟೊಳ ಬೆಂಕಿನೇ ನೆಂಚು. ಇದು ನಮ್ದು ಇವತ್ತಿಗೆ ಗ್ಯಾರಂಟಿ ಹೇಳ್ತೀವಿ, ಬಿರಿಯಾನಿ ಅಂತೂ ಆತಿಲ್ಲ. ಮೊಸರು ಬಾಜಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿ. ಎಂತಾಯ್ತು ಬೆಂಕಿ ಅಂತ ದಡ್ದಾರೆ ಅಂತ ಮಾಡ್ಕೊ. ಮಾಂಸಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕೆ ನೆನಪಿಲ್ಲ, ಅದಕ್ಕೆ ನಾನು ಈಗ ಹಾಕ್ತಿದ್ದೆ. ನೀವು ಮಾಂಸಕ್ಕೆ ಆ್ಯಡ್ ಮಾಡ್ಕೊಳ್ಳಿ. 2 ಚಮಚ ಹಾಕಿ. ಈಗ ನನ್ನ ರೆಸಿಪಿ ಟೇಸ್ಟ್ ಮಾಡೋಕ್ಕೆ ನನ್ನ ಅಜ್ಜಿ ನೀವೀಗ ಆಗ ನಾನು ಅರ್ಧ ಈರುಳ್ಳಿ ಎಲ್ಲ ಕಚ್ಚು ತೆಗೆದಿಟ್ಕೊಂಡಿನಲ್ಲ ಅದನ್ನು ಹೀಗೆ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಇದನ್ನು ಆಮೇಲೆ ಹಾಕೋಕ್ಕಿತ್ತು ಮಾಂಸ ಬೆಂದಾದ್ಮೇಲೆ. ಅಲ್ಲ, ಮಾಂಸಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು ಈಗ ಹಾಕ್ನಲ್ಲ. ಈ ಬಿರಿಯಾನಿ ಒಂದು ವೇಳೆ ಒಳ್ಳೆ ನೀವು ಹಾಗೆ ಮಾಂಸಕ್ಕೆ ಹಾಕ್ಬೇಡಿ, ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನೀವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಲ್ಲ ಇದನ್ನು ಇದಕ್ಕೆ ಹಾಕಿ. ಇಷ್ಟು ಕಾಳು ಮೆಣಸು ಹಾಕಿ, ಇದು ಸೊಪ್ಪು ಕಾಳಂಬ್ರ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿ, ಯಾಕಂದ್ರೆ ದಪ್ಪ ಆಗ್ತಿಲ್ಲ ಅಂದರೆ. ಈಗ ನಮ್ಮ ಬಿರಿಯಾನಿ ಆಲ್ಮೋಸ್ಟ್ ಆಲ್ 70% ಕಂಪ್ಲೀಟ್ ಆಯ್ತು. ಅಲ್ಲಿ ಕಾಣಿ ಕೊದಿನ್ನೆ ಇದು ನಾನು ಮುಚ್ಚಿದ್ದೀನಿ. ಈ ಬಿರಿಯಾನಿ ಮಾಡೋದ್ರೊಳಗೆ ನಿಜವಾಗ್ಲೂ ನಂದು ಅರ್ಧ ಜೀವ ಹೋಯ್ತು. ಅದು ಈ ಥರ ಒಳಗೆಲ್ಲ ಮಾಡೋಕ್ಕಾಗ ನಾನೇನೋ ನಮ್ಮ ಮನೆಯವರಿಗೆಲ್ಲ ಹೇಳಿ ಒಳಗೆ ಮಾಡ್ತೆ ಅಂದೇಳಿಕ್ಕೆ ಈ ಹರಸಾಹಸಕ್ಕೆ ಕೈ ಹಾಕಿದ್ರೆ ಎಷ್ಟು 5 ಗಂಟೆಗೆ ಸ್ಟಾರ್ಟ್ ಮಾಡಿತ್ತು. ಈಗ ಗಂಟೆ ಎಷ್ಟು? 6 ಗಂಟೆ. ಇದೀಗ ಅನ್ನ ಮಾಡಿದಲ್ಲ ಅದಕ್ಕೆ ತುಪ್ಪ ಮತ್ತು ಈರುಳ್ಳಿ ಎಲ್ಲ ಹಾಕಿ ಇದು ಮಾಡ್ಕೊ. ತುಪ್ಪ ಹಾಕೊಂಡಿದ್ದೆ ಅಲ್ಲಿತ್ತ. ಅದಕ್ಕೀಗ ಈರುಳ್ಳಿ ಹಾಕಿ ಅದನ್ನು ಹೀಗೆ ಸ್ವಲ್ಪ ಹಿಂಗೆ ಮಾಡಿ ಎಂತ ಗೊತ್ತಾ, ನಾ ಹೇಳಿದೆ ಇವ್ರ ಹತ್ರ ಬೇಗ ಮಾಡುವ ಅಂದೇಳಿ. ಆದ ನನ್ನ ಅಣ್ಣ ಎಲ್ಲ ಫುಲ್ ಲೇಟ್ ಮಾಡಿದೆ. ಅದಕ್ಕೆ ಕಾಣಿ ಈಗ ಬ್ಯಾಟ್ರಿ ಹಿಡ್ಕೊ ವೀಡಿಯೋ ಮಾಡುವಷ್ಟು ಪರಿಸ್ಥಿತಿ ಬಂದಿತ್ತು. ಈಗ ಆ ಈರುಳ್ಳಿ ಕರ್ಗಿತಲ್ಲ ಅದಕ್ಕೆ ಸ್ವಲ್ಪ ಚಕ್ರ ಮೊಗ್ಗು ಮತ್ತು ಇದು ಗೋಡಂಬಿ ಎಲ್ಲ ಹಾಕಿ, ನಿಮಗೆ ದ್ರಾಕ್ಷಿ ಬೇಕಾದ್ರೂ ದ್ರಾಕ್ಷಿ ಹಾಕಿ, ಫುಡ್ ಕಲರ್ ಆ್ಯಡ್ ಮಾಡಿ. ಇದು ರೆಡ್ಡು ಇದು ಯೆಲ್ಲೋ ಹಸಿನ. ಇದಕ್ಕೆ ಹಾಗೆ ಅನ್ನ ಹಾಕಿ ಹಿಂಗೆ ಕಲರ್ ಹಾಕಿ 1 ಲೇಯರಿಗೆ ಕಲರ್ ಇದಕ್ಕೆ ಹಾಕಿ. ಕಲರೆಲ್ಲ ಹಾಕಿ ಆದಮೇಲೆ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ತಳಿನಿ. ಇದು ಟೇಸ್ಟ್ ಕಂಡು ಹೇಳ್ತೆ. ಒಳ್ಳೆ ಆಯಿತು ಅಣ್ಣ. ನೀ ಹಿಡಿ, ನೀ ಹೇಳೋ ಟೇಸ್ಟ್ ಹೆಂಗಿತ್ತು?
ಒಳ್ಳೇದು. ಅಮ್ಮ ನೀರು ಕಾಣ್ತೆ ಎಷ್ಟು ಲೈಕ್ ಆಯ್ತಾ ಯಾಕಂದ್ರೆ ಇದನ್ನು ಮೊಸರು ಬಾಜಿ ಜೊತೆ ಹೇಗೆ ತಿಂದ್ರೆ ಅಂತೂ ಸೂಪರ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನಿಮ್ಗೆ ಎಂತ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ.